ತಾಲೂಕಿನ ಕಸಬಾ ಹೋಬಳಿ ಗಡದಾಸನಹಳ್ಳಿ ಗ್ರಾಮದ ತಾತ್ಯಪ್ಪನವರ ಜಮೀನು ಬಳಿ ಜೀವಂತ ನವಜಾತು ಗಂಡು ಶಿಶುವನ್ನು ಮಣ್ಣಿನಲ್ಲಿ ಅರ್ಧಂಬರ್ಧ ಹೂತ್ ಹಾಕಿರುವ ಮಗುವನ್ನು ಕಂಡ ಗ್ರಾಮಸ್ಥರು ಮಗುವನ್ನು ರಕ್ಷಣೆ ಮಾಡಿ ತಾಲೂಕಿನ ಕುರುಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಮಗುವಿನ ಪ್ರಾಣವನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮದ ವಾಸಿ ಮುನಿವೆಂಕಟಪ್ಪ ಎಂಬುವರು ಎಂದಿನಂತೆ ಗುರುವಾರ ಬೆಳಗ್ಗೆ ಗ್ರಾಮದ ಹೊರವಲಯದ ತೋಟಗಳತ್ತ ವಾಯುವಿಹಾರಕ್ಕೆ ಹೊರಟಿದ್ದಾಗ ತಾತ್ಯಪ್ಪನವರ ರೇಷ್ಮೆ ಸೊಪ್ಪಿನ ತೋಟದಲ್ಲಿ ಮಗುವೊಂದು ಕಿರುಚಾಡುತ್ತಿರುವ ಶಬ್ದ ಕೇಳಿ ಅತ್ತ ಧಾವಿಸಿದಾಗ ಸುಮಾರು 7 ತಿಂಗಳ ಹೆರಿಗೆಯಾದ ನವಜಾತ ಶಿಶುವನ್ನು ಮಣ್ಣಿನಲ್ಲಿ ಅರ್ಧಂಬರ್ಧ ಹೂತು ಹಾಕಿರುವುದು ಗೋಚರಿಸಿದೆ. ಕೂಡಲೇ ಗ್ರಾಮದ ಆಶಾ ಕಾರ್ಯಕರ್ತೆ ರಾಧಮ್ಮನವರ ಗಮನಕ್ಕೆ ತಂದಾಗ ಅವರು ಗ್ರಾಮದ ಮಹಿಳೆಯರೊಂದಿಗೆ ಅರ್ಧಂಬರ್ಧ ಮಣ್ಣಿನಲ್ಲಿ ಜೀವಂತ ನವಜಾತವನ್ನು ಹೊಟ್ಟೆ ಭಾಗದಿಂದ ತಾಯಿಗೆ ಸಂಪರ್ಕವಿರು ಕರಳು ಸಮೇತ ಮಣ್ಣಿನಲ್ಲಿ ಹೂತಿರುವುದನ್ನು ಕಂಡ ಅವರು ಆ ಕರಳನ್ನು ಕತ್ತರಿಸಿ ಮಗುವನ್ನು ಬೇರ್ಪಡಿಸಿ ಮಣ್ಣಿನಿಂದ ಹೊರತೆಗೆದು ಕುರುಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಪೂರ್ಣಿಮಾರವರು ಮಗುವಿನ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಹಾರೈಕೆ ಮಾಡಿ ಆರೋಗ್ಯವಂತವಾಗಿರುವ ಮಗುವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಮಕ್ಕಳ ಕಲ್ಯಾಣ ಇಲಾಖೆಯ ವಶಕ್ಕೆ ಒಪ್ಪಿಸಿದ್ದಾರೆ. ವಿಷಯ ತಿಳಿದ ಕೂಡಲೇ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳಾದ ರಮೇಶ್, ಬಾಲ ನ್ಯಾಯ ಮಂಡಳಿ ಸದಸ್ಯರಾದ ಎನ್ ಹರಿಪ್ರಸಾದ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿ ವೆಂಕಟನಾರಾಯಣಮ್ಮ, ಮಹಿಳಾ ಸ್ವಾಂತನ ಕೇಂದ್ರದ ಡಾಕ್ಟರ್ ವಿಜಯ, ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಭೈರಪ್ಪ, ಪಿಎಸ್ಐ ಜಗದೀಶ್ ರೆಡ್ಡಿ ಮತ್ತಿತರರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗ್ರೇಟ್ ಇಂಡಿಯಾ ಟಿವಿಗಾಗಿ ಇಮ್ರಾನ್ ಪಾಷಾ, ಚಿಂತಾಮಣಿ. ಕಾಲಿಗೆ ಮಾತ್ರ ಕಾಣಿಸ್ತಾರೆ, 100 ಇತ್ತು ಕಾಗೆ ಕಾಲಿಗೆ ಮಾತ್ರ ಐತೆ.